ಸುಮ್ಮನೆ ಮೊನ್ನೆ ಲೈಟ್ರ್ ವೇನಲ್ಲಿ ಉದಾಹರಣೆ ಕೊಟ್ಟೆ ಸರ್. ಗಂಡ ಹೆಂಡತಿ ಜಗಳ ಇರುತ್ತೆ, ಅವ್ರು ಜಗಳ ಆಡ್ಕೊಂಡು ಹೆಂಗೆ ನಡ್ತಿರ್ತಾರೆ. ಆದರೆ ಹುಡುಗಿ ತಾಯಿ ಫೋನ್ ಮಾಡಿ ನೀ ಬಿಟ್ಟು ಬಂದುಬಿಡು, ನೀನೇನು ಕುರುಡಿನ ಕುಂಟಿನ, ನಾವು ಅದೀವಿ ಇದು ಬಿಟ್ಟು ಬಾ ಅನ್ನೋ ತನಕ ಹುಡುಗಿ ಬಿಟ್ಟು ಹೋಗೋದಿಲ್ಲ. ಹಾಗೆ ನಾವು ಇಲ್ಲಿ ಹುಡುಗಿ ಅನ್ನೋದು ತೃಣಮೂಲ ಕಾಂಗ್ರೆಸ್ಸಿನ ವಿರುದ್ಧ ಬಂಡಾಯವೆದ್ದಿರುವಂಥ ಶಾಸಕರುಗಳು, ಗಂಡ ತೃಣಮೂಲ ಕಾಂಗ್ರೆಸ್ಸು, ಹುಡುಗಿ ತಾಯಿ BJP ಅಂತ ನನ್ನ ಲೆಕ್ಕ. ಇಲ್ಲ, ನಾವು ಆ ರೀತಿ ನಾವೇನಿದೆ ಇಡೀ ಬಂಗಾಲದ ಜನತೆಗೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯ ತಾಯಿಯ ಸ್ವರೂಪದಲ್ಲಿ ನಿಂತು ಕೆಲಸ ಮಾಡ್ತಾ ಇದೆ. ನಾವು ಯಾರಿಗೂ ತಾಯಿ ಅಲ್ಲ, ವಿ ಆರ್ ನಾಟ್ ತಾಯಿ ಟು ಎನಿಬಡಿ. ಮಹಾರಾಷ್ಟ್ರದ ಬಗ್ಗೆ ಅವು 9 ಜನ MP ಗಳಿದ್ದಾರೆ, ಅದರಲ್ಲಿ 7 ಜನ ಬಿಟ್ಟು ಬರ್ತಾರಂತ. ಮತ್ತೆ ನೋಡ್ರಿ ಏನು ಪರಿಸ್ಥಿತಿ ಇದೆ ಅಂತಂದರೆ, ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ಮಾಡಿದ ತಪ್ಪು ಉದ್ಧವ್ ಠಾಕ್ರೆ ಅವರು ಈಗಲ್ಲ, ನಮ್ದು ಯಾವತ್ತಿನಿಂದ ಬಾಲ್ ಠಾಕ್ರೆ ಅವರ ಕಾಲದಿಂದ ಕಾಂಗ್ರೆಸ್ಸನ್ನು ನತಶಿತಾಂಕತ ವಿರೋಧ ಮಾಡ್ತಾ ಇದ್ದಂಥ ಬಾಲ್ ಠಾಕ್ರೆ ಅವರ ಮಗ 2019ರಲ್ಲಿ 20ರಲ್ಲಿ ನಾವು ಅವರು ಕೂಡಿ ಬಂದ್ವಿ. ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ವಿ. ಯಾರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ? ಅವರು ಚೀಫ್ ಮಿನಿಸ್ಟರ್ ಅಂತಿತ್ತು. ಅವ್ರು ಬಿಟ್ಟು ಕಾಂಗ್ರೆಸ್ ಸೇರಿದರು. ಶಿವಸೇನಾದಲ್ಲಿರುವಂಥ ಸಾಮಾನ್ಯ ಯಾವ ವ್ಯಕ್ತಿನೂ ಸಹಿತ, ಯಾರು ವಿಶೇಷವಾಗಿ ಇತ್ತೀಚೆಗೆ ಅಂದರೆ ಒಂದು 8-10 ವರ್ಷದಲ್ಲಿ ಬಾಲ್ ಠಾಕ್ರೆ ಅವರ ತೀರು ಹೋದ ನಂತರ, ಅದಕ್ಕಿಂತ ಮೊದಲು ಬಾಲ್ ಠಾಕ್ರೆ ಅವರು ನೋಡಿದಂತೆ ಯಾವನೂ ಕಾಂಗ್ರೆಸ್ ಜೊತೆಗೆ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈಗ ಅವ್ರಿಗೆ ನಾವು ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಾವು NDA ಭಾಗವಾಗಬೇಕು ಅಂತಂದರು. ಮತ್ತು ಅದಾದ ನಂತರವೂ ಸಹಿತ ಅಲ್ಲಿ ಏನು ಬಂದರು ಶಿವಸೇನೆಯನ್ನು ಬಿಟ್ಟು, ದೇ ಆರ್ ಬಿಕಾಸ್ ಆಫ್ ತುಷ್ಟೀಕರಣದ ರಾಜಕಾರಣ. ಈ ತುಷ್ಟೀಕರಣದ ರಾಜಕಾರಣದ ಹಿನ್ನೆಲೆಯಲ್ಲಿ ಉದ್ಧವ್ ಠಾಕ್ರೆ ಯಾವ ರೀತಿ ನತಮಸ್ತಕರಾಗಿ ಬಿಟ್ಟಿದ್ದರು ಕಾಂಗ್ರೆಸ್ ಮುಂದೆ. ಯಾರು ದಿನಾ ಬೆಳಿಗ್ಗೆ ಇದ್ದರೆ ಹಿಂದೆ ಅವರೇ ಅಪೀಸ್ಮೆಂಟ್ ಶುರು ಮಾಡಿಬಿಟ್ಟಿದ್ದರು, ಬಾಳಾಸಾಹೇಬ್ ಠಾಕ್ರೆ ಅವರ ಮಗ. ಆ ಕಾರಣದಿಂದ ಜನ ಬೇಸತ್ತು ಇಲ್ಲೇ ಬರ್ತಾ ಇದ್ದಾರೆ ಹೊರತಾಗಿ ನಾವು ಯಾವ ಪಾರ್ಟಿನೂ ಹೊಡಿತಾ ಇಲ್ಲ. ನಮ್ಮ ಅತ್ಯಂತ ಸ್ಪಷ್ಟವಾದಂಥ ನಂಬಿಕೆ ಇದೆ, ವಿರೋಧ ಪಕ್ಷಗಳ ದೇಶದಲ್ಲಿ ಇರಲೇಬೇಕು. ಪ್ರಜಾಪ್ರಭುತ್ವದ ಒಂದು ಭಾಗ ಇದೆ, ತೆಗಿಲಿಕ್ಕೆ ಸಾಧ್ಯನೂ ಇಲ್ಲ. ಇವತ್ತಿಗೂ ಸಹಿತ ಜಾರ್ಖಂಡದಲ್ಲಿ ಹೆಂಗೆ ಆರಿಸಿ ಬಂದರು? ಜಾರ್ಖಂಡದಲ್ಲಿ ನಮಗೆ ಡಿಸ್ಟರ್ಬ್ ಮಾಡೋಕ್ಕಾಗಿದೆಯಾ? ತಮಿಳ್ನಾಡಿನಲ್ಲಿ ಏನಾಯಿತು? ಕೇರಳದಲ್ಲೂ ಆಗಲಿ. ಕೇರಳದಲ್ಲಿ SIR ಸ್ವಾಗತ ಯಾರು ಮಾಡಿದರು? ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ದಾರೆ. ಸಿ, ದಿಸ್ ಮೆಂಟ್ಯಾಲಿಟಿ ಈಸ್ ಎ ಪ್ರಾಬ್ಲಮ್. ಸೋತರೆ SIR. ಮತ್ತೊಮ್ಮೆ ಡಿಲಿಮಿಟೇಷನ್ ಬಿಲ್ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ನೀವು ಪಕ್ಷಗಳನ್ನು ನೋಡಿತಾ ಇದ್ದೀರಿ ಅಂತ. ನೋಡ್ರಿ, ಮೊದಲನೇದು ಅವರ ಒಳ ಜಗಳವನ್ನು ಉಪಯೋಗಿಸಿಕೊಂಡು ನಾ ಕೇಳೋದು, ಫಸ್ಟ್ ಆಫ್ ಆಲ್ ಡಿಲಿಮಿಟೇಷನನ್ನು ಕಾಂಗ್ರೆಸ್ ಪಾರ್ಟಿ ಯಾಕೆ ವಿರೋಧ ಮಾಡ್ತೀವಿ ಅಂತ ಹೇಳಿ. ನಿಮ್ಗೆ ಬೆಂಗಳೂರಿನಲ್ಲಿ GBA ಮಾಡಿ ನಿಮ್ಗೆ 200 ಇದ್ದದ್ದು 400 500 ಎಷ್ಟು ಮಾಡಿದಾರಲ್ಲ, ಈಗ 350. ಅದು ಮಾಡಬೇಕಂದ್ರೆ ಕಾರಣ ಏನಿಲ್ಲ, ಜನಸಂಖ್ಯೆ ಭಾಳ ಇದ್ದದ್ದು, ವಾರ್ಡ್ ದೊಡ್ಡದಿದೆ. 1971ರಲ್ಲಿ 35 ಕೋಟಿ ಜನಸಂಖ್ಯೆ ಇದ್ದಾಗ ಈ ದೇಶದಲ್ಲಿ 543 ಲೋಕಸಭಾ ಸೀಟ್ಗಳಿದ್ದಾವೆ. ಕರ್ನಾಟಕದಲ್ಲಿ 224 ವಿಧಾನಸಭಾ ಸೀಟ್ಗಳಿದ್ದಾವೆ. ಈಗ ನೀವು 2026ರಲ್ಲಿ 50 ವರ್ಷದ ನಂತರ 140 ಕೋಟಿ ಪಾಪ್ಯುಲೇಷನ್ ಇದೆ ಇವತ್ತೊಂದು ಅಂದಾಜಿನ ಪ್ರಕಾರ. ಈ 140 crore ಪಾಪ್ಯುಲೇಷನ್ದಲ್ಲಿ ಡಿಲಿಮಿಟೇಷನ್ ಯಾಕೆ ಮಾಡಬಾರ್ದು? ಯಾಕೆಂದರೆ ನೀವು ನಿಮಗೆ ಬೇಕಾದಂಗೆ ಮಾಡ್ಕೊಳ್ತೀರಿ ಅಂತ. ಅಸ್ಸಾಂನಲ್ಲಿ ಮಾಡಿಕೊಂಡು ದೊಡ್ಡ ಬಹುಮತ ಪಡೆದ್ರಿ. ಈಗ ಇದಕ್ಕಿಂತ ಮೊದಲು ಡಿಲಿಮಿಟೇಷನ್ ಮಾಡಬೇಡಿ ಅಂತ ಹೇಳೋದಿಲ್ಲ, ನಿಮ್ಮ ಸರ್ಕಾರ ಇದ್ದಾಗ ಆಗೋದು ಬೇಡ ಅಂತಾರೆ ಅವರು. ಅವ್ರ ಸರ್ಕಾರ ಇದ್ದಾಗ ಅದು ನಡೀತಾ ಅಲ್ರಿ? 3 ಸರ್ತಿ 4 ಸರ್ತಿ ಡಿಲಿಮಿಟೇಷನ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿದೆ ಅಂದರೆ ನೀವು ಕಾಂಗ್ರೆಸ್ದವ್ರು ಹಂಗೆ ಮಾಡಿದ್ದಾರೆ ಹಂಗಾರೆ? ಸರ್, ಆದಿನಾರಾಯಣ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಸರ್, ಕೇಂದ್ರ ಸರ್ಕಾರದ ಮೇಲೆ ಯಾವುದಾದ್ರೂ ಒಂದು ಹಗರಣ ಕೇಳಿ ಬಂದರೆ, ಉದಾಹರಣೆಗೆ ರಫೇಲ್ ಹಗರಣ, ಎರಡನೇದು ಪ್ರಶ್ನೆ ಪತ್ರಿಕೆ ನೀಟು, ಮತ್ತು ಮೂರನೇದು EVM. ನೋಡಿ, ರಫೇಲ್ ಫೈಲ್ಗೂ ಬೆಂಕಿ ಬೀಳುತ್ತೆ. ಎರಡನೇದು ಶಿಕ್ಷಣ ಸಚಿವಾಲಯಕ್ಕೆ ಏನು ನೀಟ್ ಪರೀಕ್ಷೆ ಒಂದು ಹಗರಣ ಕೇಳಿ ಬಂತು, 22 ಲಕ್ಷ ವಿದ್ಯಾರ್ಥಿಗಳ ಜೊತೆಯಲ್ಲಿ ಚೆಲ್ಲಾಟ ಆಡಿದಂಥ ಕೇಂದ್ರ ಸರ್ಕಾರಕ್ಕೆ ಶಾಪ ಇದು. ಬಹುಶಃ ಆ ಶಿಕ್ಷಣ ಸಚಿವಾಲಯಕ್ಕೆ ಬೆಂಕಿ ಬೀಳುತ್ತೆ. ಮೊನ್ನೆ ವೆಸ್ಟ್ ಬೆಂಗಾಲಲ್ಲಿ ಏನೊಂದು ಚುನಾವಣೆ ನಡೀತು, ಮರು ಚುನಾವಣೆ ನಡಿಬೇಕಂದ ತಕ್ಷಣ 4000 EVM ಬಾಕ್ಸ್ಗಳು ಸುಟ್ಟೋಗ್ತವೆ. ಬಹುಶಃ ಇದು ಬೆಂಕಿ ಅಲ್ಲ ಸರ್, ಪ್ರಜಾಪ್ರಭುತ್ವನ ಬೆಂಕಿಯಲ್ಲಿ ಹಾಕೊಂಡು ಸುಡ್ತಾ ಇದ್ದಾರೆ ಯಾರು? ಕೇಂದ್ರ ಸರ್ಕಾರದ BJP ಸರ್ಕಾರ. ಶಿಕ್ಷಣ ಸಚಿವಾಲಯದಲ್ಲಿ ಎಲ್ಲಿಯೂ ಬೆಂಕಿ ಬಿದ್ದಲ್ಲೇ. ಬೆಂಕಿ ಬೀಳ್ತದೆ ಅಂದರೆ ಅವ್ರು ಯಾರು ಬೆಂಕಿ ಹಚ್ತಾರ ಅಥವಾ ಬೆಂಕಿ ಹಚ್ಚೋ ವಿಚಾರ ಏನಾದರೂ ಇದೆ ಅಂತ ಅಲ್ಲ. ನೀವು ಫ್ಯಾಕ್ಚುಲಿ ಕರೆಕ್ಟ್ ಮಾಡ್ಕೊಳ್ಳಿ. ಶಿಕ್ಷಣ ಸಚಿವಾಲಯಕ್ಕೆ ಬೆಂಕಿ ಬಿದ್ದಿಲ್ಲ. 5 ಕಿಲೋಮೀಟರ್ ದೂರದ ಬೇರೆ ಒಂದು ಕಟ್ಟಡ ಅಲ್ಲ, 5 ಕಿಲೋಮೀಟರ್ ದೂರದ ಬೇರೆ ಒಂದು ಕಟ್ಟಡದಲ್ಲಾಗಿತ್ತು. ಸರ್, ಒಂದು ನಿಮಿಷ. EVM ಮಷಿನ್ಗಳಿಗೆ ಬಿದ್ದಿರೋದು ಹೌದು. ಇವತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಆಡಳಿತಕ್ಕೆ ಬಂದು 1 ತಿಂಗಳಾಗಿದೆ. ಅಲ್ಲಿರುವ ಗುಂಡಾ ಶಕ್ತಿಗಳು, ಅಲ್ಲಿರುವಂಥ ಇನ್ಫ್ಲಿಟ್ರೇಟರ್ಸು ಅನೇಕ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆ ಒಂದೇ ದಿವಸದಲ್ಲಿ ಕಂಟ್ರೋಲ್ ಬರಲ್ಲ. ಯಾರು ಬೆಂಕಿ ಹಚ್ಚಲಿಕ್ಕೆ ಅಕಸ್ಮಾತ್ ಅದು ಆಕ್ಸಿಡೆಂಟ್ ಅಲ್ಲದೆ ಯಾರಾದರೂ ದುರುದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ರೆ
ಅವರನ್ನು ಅತ್ಯಂತ ಗರಿಷ್ಠವಾದಂಥ ಶಿಕ್ಷೆಯನ್ನು ಅಲ್ಲಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಡ್ತದೆ ಮತ್ತು ಅಲ್ಲಿನ ಅನೇಕ ಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ನನ್ನ ಜೊತೆಗೂ ಅವ್ರ ಸಂಬಂಧಗಳಿದೆ ಮತ್ತು ನಮ್ಮ ಸರ್ಕಾರವು ಕೂಡ ಈ ಥರ ಸಂಗತಿಗಳನ್ನು ಯಾವತ್ತಿಗೂ ಸಹನೆ ಮಾಡೋದಲ್ಲ. ಆದರೆ ಇನ್ನು ಕಾಂಗ್ರೆಸ್ ಪಾರ್ಟಿ ಅಥವಾ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡೋದು, ಈ ದೇಶದಲ್ಲಿ ಕನಿಷ್ಠ ಪಕ್ಷ ನಾನು ಹೇಳೋದು ಅಟ್ಲೀಸ್ಟ್ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್, ಐ ಆಮ್ ನಾಟ್ ರಿಪ್ಲೈಯಿಂಗ್ ಓನ್ಲಿ ಟು ಹಿಮ್, ಕಾಂಗ್ರೆಸ್ ಪಾರ್ಟಿಗೆ ಪ್ರಜಾಪ್ರಭುತ್ವ ಇನ್ಸ್ಟಿಟ್ಯೂಷನ್ನು ಇದರ ಬಗ್ಗೆ ಮಾತಾಡಲಿಕ್ಕೆ ಯಾವ ಅಧಿಕಾರನೂ ಇಲ್ಲ. 300 ಪುಸ್ತಕಗಳನ್ನು 300 ಬುಕ್ಸ್ ನೆಹರೂರಿದ್ದಾಗ ಬ್ಯಾನ್ ಮಾಡಿದರು. ಹಾಗಾಗಿ ಪ್ರಜಾಪ್ರಭುತ್ವದಾಗೆ ಕಾಂಗ್ರೆಸ್ ಅಟ್ಲೀಸ್ಟ್ ಮಾತನಾಡಬಾರ್ದು, ಯಾಕಂದರೆ ಅವರಿಗೆ ಎಮರ್ಜೆನ್ಸಿಯಿಂದ ಹಿಡ್ಕೊಂಡು ಯಾವುದೂ ಅಧಿಕಾರ ಇಲ್ಲ. ಮತ್ತು ಎರಡನೇ ಸಂಗತಿ, ಈಗೇನು ಇವರು ಹೇಳ್ತಾ ಇದ್ದಾರೆ ನೀಟದ ಬಗ್ಗೆ, ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಿದ್ದು ಒಂದು ಪ್ರಶ್ನೆ ಕಮ್ಮಿ. ಏನು ಎಲೆಕ್ಷನ್ ಕಮಿಷನರ್ನ ಆರಿಸುವಾಗ ತಾವು ವಿಪಕ್ಷ ನಾಯಕರನ್ನು ವಿಶ್ವಾಸಕ್ಕೆ ತಗೋತಿಲ್ವಂತೆ? ಮುಂಚೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಒಪಿನಿಯನ್ ಕೇಳಲಾಗ್ತಾ ಇತ್ತು, ಅದನ್ನೂ ಬಿಟ್ಬಿಟ್ರಂತೆ. ಅಂದರೆ ನೀವು ಹೆಂಗೆ ಬೇಕು ಹಾಗೆ, ನಿಮಗೆ ಯಾರು ಬೇಕು ಅವ್ರನ್ನ ಎಲೆಕ್ಷನ್ ಕಮಿಷನರ್ ಮಾಡ್ಕೊಂಡು ನೋಡಿ. ಫಸ್ಟ್ ಆಫ್ ಆಲ್ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಪ್ರಕಾರವಾಗಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಪ್ರಕಾರವಾಗಿ ನಮ್ಮ ದೇಶದಲ್ಲಿ ಇಲೆಕ್ಷನ್ ಕಮಿಷನ್ನ ಮೊದಲು ಹೆಂಗೆ ಅಪಾಯಿಂಟ್ಮೆಂಟ್ ಮಾಡ್ತಾಯಿದ್ರು? ಮೊದಲು ಅಪಾಯಿಂಟ್ಮೆಂಟ್ ಮಾಡ್ತಾಯಿದ್ರು ಪ್ರಧಾನಮಂತ್ರಿಗಳು ಒಬ್ಬನ್ನು ಸಿಲೆಕ್ಟ್ ಮಾಡ್ತಾಯಿದ್ರು. ಅದು ಜವಾಹರ್ಲಾಲ್ ನೆಹರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಆ ನಂತರ ಬಂದಂಥ ನರಸಿಂಹರಾವ್ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಎಲ್ಲರ ಕಾಲದಲ್ಲಿ, ಮನಮೋಹನ್ ಸಿಂಗ್ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು? ವಾಜಪೇಯಿ ಅವ್ರ ಕಾಲದಲ್ಲೂ ಹಾಗೆ ಆಗಿದೆ. ವಾಜಪೇಯಿ ಅವ್ರ ಕಾಲದಲ್ಲಿ ಆ ಕಾಲದಲ್ಲಿ ನಮಗೆ ಮೆಜಾರಿಟಿನೂ ಇರಲಿಲ್ಲ. ಓಕೆ, ಐ ವಿಲ್ ಟೆಲ್ ಯು ಕಂಪ್ಲೀಟ್ ಸ್ಟೋರಿ, ಪ್ಲೀಸ್ ಲಿಸನ್ ಟು ಮೀ. ಅದರಲ್ಲಿ ಪ್ರಧಾನಮಂತ್ರಿಗಳು ಒಂದು ಹೆಸರು ರಾಷ್ಟ್ರಪತಿ ಕಳಿಸ್ತಾಯಿದ್ರು, ಅವರು ಇಲೆಕ್ಷನ್ ಕಮಿಷನ್ ಆಗ್ತಾಯಿದ್ರು. ಅದಾದ ನಂತರ ಮಧ್ಯದಲ್ಲಿ ಒಂದು ಬದಲಾವಣೆಯನ್ನು ಶೇಷನ್ ಅವರಿದ್ದಾಗ ಮಾಡಿದರು. ಶೇಷನ್ ಅವರು ಮೊದಲು ಇವರು ಪರವಾಗಿದ್ದರು, ಆನಂತರ ಸ್ವಲ್ಪ ಅವರು ಗಟ್ಟಿಯಾಗಿ ನಡ್ಕೊಂಡ್ರು ಅಂಥೇಳಿ ಅದನ್ನು 3 ಇಲೆಕ್ಷನ್ ಚೀಫ್ ಇಲೆಕ್ಷನ್ ಪ್ಲಸ್ 2 ಕಮಿಷನರ್ ಅಂತ ಮಾಡಿದರು. ಅದನ್ನು ಯಾರು ಮಾಡ್ತಾಯಿದ್ರು? ಪ್ರಧಾನಮಂತ್ರಿಗಳೇ ಮಾಡ್ತಾಯಿದ್ರು. ಇದರ ಮಧ್ಯದಲ್ಲಿ ಮೋದಿ ಸರ್ಕಾರ ಬಂದ ನಂತರ ಬಹುತೇಕವಾಗಿ 18, 19 ಅಥವಾ 19, 20ರಲ್ಲಿನೇ ಇರ್ಬೋದು, ಸುಪ್ರೀಂ ಕೋರ್ಟಿಗೆ ಒಂದು ಕೇಸನ್ನು ಹಾಕ್ತಾರೆ, ಒಂದು ಯಾಚಿಕೆ ಹಾಕ್ತಾರೆ. ಅದರಲ್ಲಿ ಏನು ಕೇಳ್ತಾರೆ? ಈ ಅಪಾಯಿಂಟ್ಮೆಂಟ್ನಲ್ಲಿ ಒಂದು ಸಿಸ್ಟಮ್ ಇರಬೇಕು, ಇದು ಕೇವಲ ಪ್ರಧಾನಮಂತ್ರಿಗಳು ಮಾಡಬಾರ್ದು ಅಂತ. ಪ್ರಧಾನಮಂತ್ರಿಗಳು 75 ವರ್ಷ ತನಕ ಮಾಡಿದವರು ಅವರು, ಓಕೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸ್ ಬರ್ತದೆ. ಕೇಂದ್ರ ಸರ್ಕಾರದ ಒಪಿನಿಯನ್ ಕೇಳ್ತಾರೆ, ಹಿಂಗೆ ನಮ್ಮ ಮುಂದೆ ಒಂದು ಪಿಟಿಷನ್ ಬಂದಿದೆ, ಆ ಪಿಟಿಷನ್ದಲ್ಲಿ ನಿಮ್ಮ ಅಭಿಪ್ರಾಯ ಏನಂತ. ಕೇಂದ್ರ ಸರ್ಕಾರ ಏನು ಹೇಳಿದೆ ಗೊತ್ತಾ? ಇಲ್ಲ, ಇದಕ್ಕೊಂದು ಸಿಸ್ಟಮ್ ಮಾಡಬೇಕು ಅಂತ, ನಾವು ಕಾನೂನು ತೊಗೊಂಬರ್ತೀವಿ ಅಂತ. ವಿ ಹ್ಯಾವ್ ನಾಟ್ ಸೆಡ್ ಇಲ್ಲೆಲ್ಲ ಇಲ್ಲಿವರೆಗೆ ಹಿಂಗೆ ಮಾಡಿದ್ದಾರೆ, ಹಿಂಗೆ ಮಾಡ್ತೀವಿ ಅಂತ ಹೇಳಿಲ್ಲ ನಾವು. ಯಾರು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಇನ್ನೊಂದು ಕ್ವಶನ್ ಕೇಳ್ತಾ, ಆಯ್ತು ಹಂಗಾರೆ ನಿಮ್ಮ ಕಾನೂನು ತರೋಕ್ಕೆ ಎಷ್ಟು ಟೈಮ್ ಬೇಕು? ಇಲ್ಲ, ಪಾರ್ಲಿಮೆಂಟಲ್ಲಿ ನಾವು ಕಾನೂನು ತರಬೇಕು, ಒಂದು 4-5 ತಿಂಗಳ 6 ತಿಂಗಳ ಟೈಮ್ ಬೇಕಾಗ್ಬೋದು. ಎಸ್, 6 ತಿಂಗಳ ಟೈಮ್ ಕೊಡ್ತೀವಿ. ಅಲ್ಲಿವರೆಗೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನೀವು ವಿರೋಧ ಪಕ್ಷದ ನಾಯಕರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಟೆಂಪರರಿ ಅರೇಂಜ್ಮೆಂಟ್ ಮಾಡೋಣವಾ ಅಂತ ಕೇಳಿದರು. ನರೇಂದ್ರ ಮೋದಿ ಸರ್ಕಾರದ ಭಾರತ ಸರ್ಕಾರ ಅದು ಕನ್ಸೆಂಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಮಾಡಿ ಹಂಗಿದ್ರೆ ಕಮಿಟಿ ಅಂತ ಎಲ್ಲಿವರೆಗೆ? ಕಾನೂನನ್ನು ಲೋಕಸಭೆಯಲ್ಲಿ ರಚಿಸುವವರೆಗೆ. ಕಾನೂನನ್ನು ಲೋಕಸಭೆಯಲ್ಲಿ ರಚಿಸಿದ್ದೀವಿ ನಾವು. ಆವಾಗ ಹೇಳಿದ್ವಿ, ವಿರೋಧ ಪಕ್ಷದ ನಾಯಕರು, ಇನ್ನೊಬ್ಬ ಮಂತ್ರಿ ಮತ್ತು ಪ್ರಧಾನಮಂತ್ರಿ, ಇದನ್ನು 3 ಮಾಡಿದ್ವಿ. ಇದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋದರು, ಸುಪ್ರೀಂ ಕೋರ್ಟ್ ಲಾ ಅಪೇಲ್ಡ್ ಮಾಡಿದೆ. ಮತ್ತು ಇನ್ನು ನಿಮ್ಮದು 66%, ನಮ್ಮದು 33%, ರಾಹುಲ್ ಗಾಂಧಿ ಆರ್ಗ್ಯುಮೆಂಟ್. ಅಲ್ರಿ, ನೀವು 100% ನಿಮ್ಮದೇ ಇತ್ತು, ನಾವು 33% ಕೊಟ್ಟಿದ್ದೀವಿ ನಿಮಗೆ. 100% ನಿಮ್ಮದೇ ಇತ್ತಲ್ಲ ಮೊದಲು, ಯಾರಿಗೂ ಕೇಳ್ತಿರಲಿಲ್ಲ. ಆ ನವೀನ್ ಚಾವ್ಲಾ, ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಅವರು, ಅಲ್ಲ ಇದು ಜನತೆಗೆ ಗೊತ್ತಾಗಬೇಕು, ಹಾಗಾಗಿ ಒಂದು ಸ್ವಲ್ಪ ದಯವಿಟ್ಟು ಒಂದು 2-3 ನಿಮಿಷ ಟೈಮ್. ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಚೀಫ್ ಇಲೆಕ್ಷನ್ ಕಮಿಷನರ್ ಆಗಿದ್ದರು. ಅವ್ರೇನು ಬರೆದ್ರು? ಈ ನವೀನ್ ಚಾವ್ಲಾ ಸಂಜಯ್ ಗಾಂಧಿಯ ಜೊತೆಗಿದ್ದವರು. ಈ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದ್ದಂತಹ ಶಹಾ ಆಯೋಗ ಒಂದು ಕಾಮೆಂಟ್ ಬರೆದಿತ್ತು ಅವ್ರ ಬಗ್ಗೆ. ಶಹಾ ಆಯೋಗ, ಜಸ್ಟಿಸ್ ಶಹಾ ಅವರೊಂದು ಟಿಪ್ಪಣಿ ಬರೆದಿದ್ದಾರೆ. ಆ ಟಿಪ್ಪಣಿ ಏನಿತ್ತು? ಈ ನವೀನ್ ಚಾವ್ಲಾ ಅವರಿಗೆ ಯಾವುದೇ ರೀತಿಯಾದಂಥ ಸೆನ್ಸಿಟಿವ್ ಪೋಸ್ಟಿಂಗನ್ನು ಕೊಡಬಾರದು ಅಂತ ಬರೆದಿದ್ದರು. ಆದರೆ ಸೋನಿಯಾ ಗಾಂಧಿಯವರ ಕಾಲದಲ್ಲಿ ನವೀನ್ ಚಾವ್ಲಾ ಅವರನ್ನು, ಅಂದರೆ ಮನಮೋಹನ್ ಸಿಂಗ್ ಕಾಲದಲ್ಲಿ ನವೀನ್ ಚಾವ್ಲಾ ಅವರನ್ನು ಚೀಫ್ ಇಲೆಕ್ಷನ್ ಕಮಿಷನ್ ಮಾಡಿದರು. ಇಷ್ಟೆಲ್ಲ ಸ್ಟ್ರಿಕ್ಚರ್ಸ್, ನ್ಯಾಯಾಂಗದ ಸ್ಟ್ರಿಕ್ಚರ್ಸ್ ಇದ್ದು ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಬರೆದ್ರು, ಇವರನ್ನು ಮಾಡಬಾರದು, ಇದು ಭಾಳ ದೊಡ್ಡ ಡೇಂಜರ್ ಇದೆ ಅಂತ. ಅವ್ರನ್ನ ಮಾಡಿದ್ರು. ಯಾಕೆ ಮಾಡಿದರು? ಯಾರಿಗೆ ಸ್ಟೋರಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ದವ್ರು ಅಂತ, ಇಲೆಕ್ಷನ್ ಕಮಿಷನ್ನು ಎಲ್ಲ ನೋಡಿಕೊಂಡು. ಹಂಗೆ ನೋಡಿದರೆ ಇನ್ನು ಸುಪ್ರೀಂ ಕೋರ್ಟದ್ದು ಎಲ್ಲ ನಾನು ಕತೆ ಹೇಳ್ಬೋದು, ಏನು ಮಾಡಿದ್ದಾರೆ ಇವರು ಅಂಥೇಳಿ. ಹೌ ದೇ ಹ್ಯಾವ್ ಟ್ರೀಟೆಡ್ ಜಡ್ಜಸ್ ಅನ್ನೋದು.
ಐ ಡು ನಾಟ್ ವಾಂಟ್ ಟು ಟೆಲ್ ದ್ಯಾಟ್ ಬಿಕಾಸ್ ಟೈಮ್ ಕನ್ಸ್ಟೆಂಟ್ ಇದೆ, ಎಲ್ಲವೂ ಇಲ್ಲೇ ಹೇಳೋದಕ್ಕಾಗಲ್ಲ. ಸಿ ನವೀನ್ ಚಾವ್ಲಾ ಅಂತ ಹಿಡ್ಕೊಂಡು ಆನಂತರ ಮುಂದೆ ನಮ್ಮ MS ಗಿಲ್ ಅವ್ರನ್ನ ಏನು ಮಾಡಿದರು, ಇಲೆಕ್ಷನ್ ಕಮಿಷನರ್ ಆಗಿ ರಿಟೈರ್ ಆದ ಮರು ದಿವಸ ಹಿ ಈಸ್ ದಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಹಿ ವಿಲ್ ಬಿಕಮ್ ದಿ ಮಿನಿಸ್ಟರ್. ಅವರು ಇಂಪಾರ್ಷಿಯಲ್. ವಾಟ್ ಈಸ್ ದಿಸ್ ಅಂದರೆ ಸುಪ್ರೀಂ ಕೋರ್ಟಿದ ಆದೇಶವನ್ನು ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಸುಪ್ರೀಂ ಕೋರ್ಟು ನೀವು ಕಾನೂನು ಮಾಡುವವರೆಗೆ ಇದು ಜಾರಿ ಇರಲಿ, ನೀವು ಕಾನೂನು ಮಾಡಿ. ನಾವು ಕಾನೂನು ಮಾಡಿದ್ವಿ, ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿದೆ ಆ ಕಾನೂನು. ದೇಶದಲ್ಲಿ ಕಾನೂನು ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಇಲ್ಲ ಅಂತಂದರೆ ನಮ್ಮ ಅನೇಕ ಕಾನೂನುಗಳು, ನಾವು ಜುಡಿಷಿಯಲ್ ರಿಫಾರ್ಮ್ ಆ್ಯಕ್ಟು ತಂದಿದ್ವಿ, ಅದನ್ನು ಅವರು ಹೊಡೆದು ಹಾಕಲಿಲ್ವಾ? ಇಲೆಕ್ಟ್ರಲ್ ಬಾಂಡ್ ಹೊಡೆದು ಹಾಕಿಲ್ವಾ? ಅನೇಕರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅರೆಸ್ಟ್ ಆದವರಿಗೆ ಪರ ಇದ್ದವರು ವಿರುದ್ಧ ಇರ್ಬೋದು, ಯಾರೇ ಇರ್ಬೋದು, ಬೇಲ್ ರಿಜೆಕ್ಟ್ ಮಾಡಿದ್ರು, ಬೇಲ್ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ ಅಲ್ಲ. ಕನಿಷ್ಠ ಪಕ್ಷ ಕಾಂಗ್ರೆಸ್ಸು ತನ್ನ ತಪ್ಪನ್ನು ಅಥವಾ ಕಾಂಗ್ರೆಸ್ಸಿನ ಫ್ರೆಂಡ್ಲಿ ಪಾರ್ಟಿದು ತಮ್ಮ ತಪ್ಪನ್ನು ತಮ್ಮ ಅರ್ಥ ಮಾಡ್ಕೊಳ್ಳೋದ್ರ ಬದಲಿಗೆ ದೇಶದ ಇನ್ಸ್ಟಿಟ್ಯೂಷನ್ಗಳನ್ನೇನೇ ಲೋವರ್ ಮಾಡ್ತಾ ಇದ್ದಾರಲ್ಲ, ಅದನ್ನು ಒಂಥರ ಕೆಳಗಡೆ ತೋರಿಸ್ತಾ ಇದ್ದಾರೆ. ಇದನ್ನಾದರೂ ಕಾಂಗ್ರೆಸ್ ಪಾರ್ಟಿ ಬಿಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.